ವೈಟ್ ಪ್ಯಾಚಸ್ ಅಥವಾ ಲ್ಯೂಕೋಡರ್ಮ ವಿಟಿಲಿಗೋ ಅಂತೀವಿ. ಭಾಳ ಸಣ್ಣ ವಯಸ್ಸಿಗೆ ಈ ಒಂದು ವೈಟ್ ಪ್ಯಾಚಸ್ಗೆ ತುತ್ತಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಕಾಮನ್ ಆಗೋಂಥದ್ದು ಇಲ್ಲಿ ತುಟಿ ಮೇಲೆ ಆಗುತ್ತೆ, ಕೈ ಬೆರಳುಗಳು ಆಗ್ತವೆ, ಕಾಲಲ್ಲಿ ಆಗುತ್ತೆ. ಸಂಪೂರ್ಣವಾಗಿ ಗುಣ ಆಗೋದ್ರಲ್ಲಿ ಎಲ್ಲಂದ್ರೆ ಒಂದು 10ರಲ್ಲಿ ಯಾರೋ ಒಬ್ರಿಗೆ ಆಗ್ಬೋದು ವೀಕ್ಷಕರೇ. ಅದು ರಿಯಾಲಿಟಿ ಫ್ಯಾಕ್ಟ್ ಹೇಳ್ಬೇಕು ನಿಮ್ಮ ಹತ್ರ. ಅದು ಬಳಸಿರೋರ್ಗೆ ಅದು ನಿಜಾಂಶ ಗೊತ್ತಿರುತ್ತಿಲ್ಲ. ಇಲ್ಲ 10ಕ್ಕೆ 100% ಆಗುತ್ತೆ, 30ದಿಂದ 45ದಿಂದ ಕ್ಲಿಯರ್ ಮಾಡೋದೆಲ್ಲ ಸುಳ್ಳು. ಅದೆಲ್ಲ ಆಗೋದಿಲ್ಲ. ಆ ಬಿಳಿ ಹಾಳೆಗೆ ಬಣ್ಣ ಕೊಟ್ಟು ಅದಕ್ಕೆ ಬ್ರೌನು, ವೈಟು, ಬ್ಲ್ಯಾಕ್ ಕಲರ್ ಕೊಡೋಂಥದ್ದು ಈ ಮೆಲನಿನ್. ಪೇಷಂಟ್ಸ್ ಕೇಳ್ತಾರೆ, ಸರ್ ಇದು ನಮಗಿಂದ ಇನ್ನೊಬ್ರಿಗೆ ಹೋಗುತ್ತೆ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಇದು ಅಂಟೋದೇ ಇಲ್ಲ. ಚಿಕಿತ್ಸೆ ಪ್ರಾರಂಭಿಕ ಹಂತದಲ್ಲಿ ತೊಗೊಂಡ್ರೆ ಖಂಡಿತ ನಿಯಂತ್ರಣಕ್ಕೆ ಬರುತ್ತೆ. ಇದೆಲ್ಲೋ ಓದಿ ಎಲ್ಲೋ ಇದು ಮಾಡಿರೋದಲ್ಲ. ಈ ಪ್ರಯೋಗ ಸಾಕಷ್ಟು ಪೇಷಂಟ್ಸ್ಗೆ ನಾನು ಮಾಡಿರೋದ್ರಿಂದ ಇದು ಫಲಿತಾಂಶ ಕೊಟ್ಟಿದೆ. ನಮಸ್ಕಾರ, ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯ್ಕ್. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಶ್ವಿತ್ರ ಬಗ್ಗೆ ಮಾತಾಡ್ತೀನಿ. ಶ್ವಿತ್ರ ಅಂದರೆ ಇದು ಬಂದ್ಬಿಟ್ಟು ನಾವು ವೈಟ್ ಪ್ಯಾಚಸ್ ಅಥವಾ ಲ್ಯೂಕೋಡರ್ಮ ವಿಟಿಲಿಗೋ ಅಂತೀವಿ. ಸೊ ಕನ್ನಡದಲ್ಲಿ ಇದನ್ನು ತೊನ್ನು ರೋಗ ಅಂತಲೂ ಕರೀತಾರೆ. ಇದು ಸಾಮಾನ್ಯವಾಗಿ ಇತ್ತೀಚೆಗೆ ಎಷ್ಟೋ ಮಂದಿಗೆ ಸಣ್ಣ ವಯಸ್ಸಿನಲ್ಲಿ ಬರ್ತಾ ಇದೆ. 30 ವರ್ಷದ ಮೇಲೆ ಬರೋದು ಈಗ ಭಾಳ ಸಣ್ಣ ವಯಸ್ಸಿಗೆ ಈ ಒಂದು ವೈಟ್ ಪ್ಯಾಚಸ್ಗೆ ತುತ್ತಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಮೊದಲನೇದಾಗಿ ಇದು ಆಟೋಇಮ್ಯೂನ್ ಡಿಸೀಸ್. ಇದಕ್ಕೇನು ಕಾರಣ ಇಲ್ಲ. ಆಟೋಇಮ್ಯೂನ್ ಡಿಸೀಸೇ ಪ್ರಮುಖವಾದ ಕಾರಣ ಇದಕ್ಕೆ. ಎರಡನೇದು ಆನುವಂಶಿಕವಾಗಿ ಬರುವಂಥದ್ದು. ಮೂರನೇದು ಬಂದ್ಬಿಟ್ಟು ಅತಿ ಹೆಚ್ಚಾಗಿ ಮಾನಸಿಕ ಒತ್ತಡ ತಗೊಳ್ಳೋವಂಥದ್ದು. ಇದರಿಂದ ಕೂಡ ವೈಟ್ ಪ್ಯಾಚಸ್ ಆಗುತ್ತೆ. ಏನಿದು ವೈಟ್ ಪ್ಯಾಚಸ್ ಯಾಕಾಗುತ್ತೆ? ನಮ್ಮಲ್ಲಿ ಮೆಲನೋಸೈಟ್ಸ್ ಅಂತ ಸೆಲ್ಸ್ಗಳಿರ್ತವೆ ವೀಕ್ಷಕರೇ. ಅದೇನು ಮಾಡುತ್ತೆ? ಮೆಲನಿನ್ ಅನ್ನೋ ಒಂದು ಪಿಗ್ಮೆಂಟ್ನ ಉತ್ಪತ್ತಿ ಮಾಡುತ್ತೆ. ಅದು ಮೆಲನಿನ್ ಅನ್ನೋ ಪಿಗ್ಮೆಂಟ್ ಏನು ಮಾಡುತ್ತೆ ಹೇಳಿ? ನಿಮ್ಮ ಚರ್ಮಕ್ಕೆ ಬಣ್ಣವನ್ನು ಕೊಡುತ್ತೆ. ಈಗ ನಮ್ಮ ಚರ್ಮ ಬಿಳಿ ಹಾಳೆ ಥರ. ಆ ಬಿಳಿ ಹಾಳೆಗೆ ಬಣ್ಣ ಕೊಟ್ಟು ಅದಕ್ಕೆ ಬ್ರೌನು, ವೈಟು, ಬ್ಲ್ಯಾಕ್ ಕಲರ್ ಕೊಡೋಂಥದ್ದು ಈ ಮೆಲನಿನ್ನು. ಆ ಪಿಗ್ಮೆಂಟೇ ಇಲ್ಲ ಅಂದಾಗ ಚರ್ಮ ವೈಟ್ ಆಗುತ್ತೆ, ಆ ಜಾಗ ವೈಟ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ವಿಧಾನಗಳಿವೆ. ಕಾಮನ್ ಆಗೋಂಥದ್ದು ಇಲ್ಲಿ ತುಟಿ ಮೇಲೆ ಆಗುತ್ತೆ, ಕೈ ಬೆರಳುಗಳು ಆಗ್ತವೆ, ಕಾಲಲ್ಲಿ ಆಗುತ್ತೆ, ಆಮೇಲೆ ಗುಪ್ತಾಂಗದಲ್ಲಿ ಆಗುತ್ತೆ, ತುಟಿಯ ಮೇಲೆ, ತುಟಿಯ ಒಳಗಡೆ, ಆಮೇಲೆ ಕಣ್ಣು ಸುತ್ತಮುತ್ತ, ಹಣೆ ಮೇಲೆ ಉಂಟಾಗುತ್ತೆ. ಸೊ ಇದು ಇದರ ಲಕ್ಷಣ. ಇದಕ್ಕೆ ಚಿಕಿತ್ಸೆ ಏನು? ಚಿಕಿತ್ಸೆ ಮೊದಲನೇದಾಗಿ ಇದು ಕಂಟೇಜಿಯಸ್ ಅಲ್ಲ. ಕೆಲವು ಪೇಷಂಟ್ಸ್ ಕೇಳ್ತಾರೆ, ಸರ್ ಇದು ನಮಗಿಂದ ಇನ್ನೊಬ್ರಿಗೆ ಹೋಗುತ್ತೆ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಇದು ಅಂಟೋದೇ ಇಲ್ಲ. ಅಂಟೋ ಕಾಯಿಲೆನೇ ಅಲ್ಲ ಇದು. ಸೊ ಹಾಗಾಗಿ ಇದ್ರ ಬಗ್ಗೆ ಆತಂಕ ಬೇಡ, ಭಯ ಬೇಡ. ಎರಡನೇದು ಬಂದ್ಬಿಟ್ಟು ಇದಕ್ಕೆ ಚಿಕಿತ್ಸೆ ಪ್ರಾರಂಭಿಕ ಹಂತದಲ್ಲಿ ತೊಗೊಂಡ್ರೆ ಖಂಡಿತ ನಿಯಂತ್ರಣಕ್ಕೆ ಬರುತ್ತೆ. ಕೆಲವು ಬಾರಿ ಚಿಕಿತ್ಸೆ ಕೊಟ್ಟರು ಕೂಡ ಫಲಕಾರಿ ಆಗೋದಿಲ್ಲ. ಕೆಲವೊಬ್ಬರಿಗೆ ಇದು ಫಲಿತಾಂಶ ಕೊಡುತ್ತೆ. ಅಥವಾ ಇದರ ಒಂದು ಪ್ರೋಗ್ರೆಸ್ ಏನು ಹೇಳ್ತಾರೆ, ಚಿಕಿತ್ಸೆ ತೊಗೊಂಡ್ಮೇಲೆ ಸರ್ ಇದು ಬೇರೆ ಕಡೆ ಹರಡೋದು ನಿಂತಿದೆ, ಫಾಸ್ಟಾಗಿ ಸ್ಪ್ರೆಡ್ ಆಗಿದೆ, ಅದನ್ನು ಮಾಡ್ಕೋಬೋದು ಆಯುರ್ವೇದಿಕ್ ಮೆಡಿಸಿನ್ಸಿಂದ. ಸಂಪೂರ್ಣವಾಗಿ ಗುಣ ಆಗೋದ್ರಲ್ಲಿ ಎಲ್ಲಂದ್ರೆ ಒಂದು 10ರಲ್ಲಿ ಯಾರೋ ಒಬ್ರಿಗೆ ಆಗ್ಬೋದು ವೀಕ್ಷಕರೇ. ಅದು ರಿಯಾಲಿಟಿ ಫ್ಯಾಕ್ಟ್ ಹೇಳ್ಬೇಕು ನಿಮ್ಮ ಹತ್ರ. ಯಾಕಂದರೆ ಅದು ಬಳಸಿರೋರ್ಗೆ ಅದು ನಿಜಾಂಶ ಗೊತ್ತಿರುತ್ತಿಲ್ಲ. ಇಲ್ಲ 10ಕ್ಕೆ 100% ಆಗುತ್ತೆ, 30ದಿಂದ 45ದಿಂದ ಕ್ಲಿಯರ್ ಮಾಡೋದೆಲ್ಲ ಸುಳ್ಳು. ಅದೆಲ್ಲ ಆಗೋದಿಲ್ಲ. ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಈಗ ನನ್ನ ಹತ್ರ ಕೆಲವು ಬಾರಿ 6 ವರ್ಷ 7 ವರ್ಷದಿಂದನೂ ಪೇಷಂಟ್ಸ್ಗಳಿದ್ದಾರೆ. ಕೆಲವೊಬ್ರು ತಗೊಳ್ತಾ ನಿಧಾನವಾಗಿ ಕಂದು ಬಣ್ಣಕ್ಕೆ ಬರ್ತಾ ಇದೆ. ಇನ್ನೂ ಎಷ್ಟೋ ಜನದ ಫಲಿತಾಂಶನೇ ಸಿಕ್ಕಿಲ್ಲ. ಇನ್ನು ಕೆಲವೊಬ್ಬರಿಗೆ ಗುಣ ಆಗಿದೆ. ಸೊ ಈ ರೀತಿಯಾಗಿ ಇರುತ್ತೆ. ಯಾಕೆ ಅವ್ರವ್ರ ಆಟೋಇಮ್ಯೂನ್ ರಿಯಾಕ್ಷನ್ ಯಾವ ಥರ ಇದೆ, ಅವರ ಆಹಾರ ಕ್ರಮ, ಜೀವನ ಶೈಲಿ ಏನಿದೆ ಅದ್ರ ಮೇಲೆ ಹೋಗುತ್ತೆ. ಸರಿ, ಈ ಒಂದು ವೈಟ್ ಪ್ಯಾಚಸ್ ಬಂತು, ಏನು ಮಾಡ್ಬೇಕು ನೀವು? ಮೊದಲೇ ಗಾಬರಿ ಪಡ್ಬಾರ್ದು. ಆಯಿತು ಬಂತು, ಇನ್ನೇನು ಮಾಡೋಕ್ಕಾಗತ್ತೆ? ಯೋಚನೆ, ಒತ್ತಡ ತೊಗೊಂಡಷ್ಟು ಇನ್ನೂ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದಕ್ಕೆ ಮನೆ ಮದ್ದೇನು? ಬಾಕುಚಿ, ಸೊರಾಲಿಯಾ ಕಾರಿಲಿಫೋಲಿಯಾ ಬೆಸ್ಟ್ ರೆಮಿಡಿ. ಬಾಕುಚಿ ಚೂರ್ಣ ಅಂತ ನಿಮ್ಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ತೊಗೊಂಬನ್ನಿ. 1 ಚಮಚ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಗೋಮೂತ್ರವನ್ನು ಬೆರೆಸಿ, ಅದಕ್ಕೆ ಬೇವಿನ ಎಲೆ ರಸ 1 ಚಮಚ ಹಾಕಿ, ನಿಮಗೆ ಹಳ್ಳಿ ಪ್ರದೇಶದಲ್ಲಿ ಇದ್ದೀರಾ, ನಿಮಗೆ ಸಗಣಿ ಸಿಗುತ್ತಂದರೆ ಅದನ್ನು ಒಂದು ಸ್ವಲ್ಪ ಹಿಂಡಿ ಅದರ ರಸ 1 ಚಮಚ ಹಾಕಿ. ಇದೆಲ್ಲೋ ಓದಿ ಎಲ್ಲೋ ಇದು ಮಾಡಿರೋದಲ್ಲ. ಈ ಪ್ರಯೋಗ ಸಾಕಷ್ಟು ಪೇಷಂಟ್ಸ್ಗೆ ನಾನು ಮಾಡಿರೋದ್ರಿಂದ ಇದು ಫಲಿತಾಂಶ ಕೊಟ್ಟಿದ್ದು. ಇದನ್ನ ಹಚ್ಬಿಟ್ಟು ಒಂದು ಅರ್ಧ ಗಂಟೆ, ಒಂದು 7 ಗಂಟೆ 7:30 ಬಿಸಿಲಲ್ಲಿ ಕೂತು ಕೈಯನ್ನು ಅಥವಾ ಕಾಲನ್ನು ಅಥವಾ ತುಟಿ ಮೇಲೆ ತೊಳೆದು ಅದೇನಿದೆ ಅದ್ರ ಮೇಲೆ ಕೊಬ್ಬರಿ ಎಣ್ಣೆನ ಹಚ್ಚಬೇಕು. ಕೆಲವೊಬ್ಬರಿಗೆ ಏನಾಗುತ್ತೆ ಹೇಳ್ತೀನಿ ಕೇಳಿ ವಿಷಯ. ಇದು ಹಚ್ಚಿದಾಗ ಗೋಮೂತ್ರ ಕೆಲವು ಬಾರಿ ಭಾಳ ಸ್ಟ್ರಾಂಗ್ ಆಗಿರುತ್ತೆ, ಅಥವಾ ಚೂರ್ಣವನ್ನು ಜಾಸ್ತಿ ಹಾಕೊಂಡ್ಬಿಟ್ಟು ಬೊಬ್ಬೆ ಬಂದ್ಬಿಡುತ್ತೆ. ಕೈ ಕಾಲಲ್ಲಿ ಬೊಬ್ಬೆ ಬಂದಾಗ ಎದುರ್ಕೋಬಾರ್ದು, ಅದು ಹೊಡಿಬಾರ್ದು. ನ್ಯಾಚುರಲಾಗಿ ಆ ಬೊಬ್ಬೆ ಹೋಗುತ್ತೆ. ಸೊ ಬೊಬ್ಬೆ ಬಂದ ಒಂದು 2-3 ದಿನ ಗ್ಯಾಪ್ ಕೊಟ್ಟು ತಿರ್ಗಿ ಹಚ್ಬೇಕು. ಇದು ಕ್ರಮೇಣವಾಗಿ ಹಚ್ಬೇಕು. 10-15 ದಿನ 20 ದಿನದಲ್ಲೆಲ್ಲ ಆಗಲ್ಲ, ನಿಧಾನವಾಗಾದರೂ ಆಗುತ್ತೆ. ಆಂತರಿಕವಾಗಿ ತಡೆಗಟ್ಟಬೇಕಂದ್ರೆ ಆಯುರ್ವೇದ ಚಿಕಿತ್ಸೆನ ತೊಗೊಂಡ್ರೆ ಈ ಕೈ ಕಾಲಲ್ಲಿದೆ ಬೇರೆ ಕಡೆ ಸ್ಪ್ರೆಡ್ ಆಗೋದನ್ನ ತಾವು ತಡೆಗಟ್ಕೋಬೋದು. ಇದರ ಜೊತೆಯಲ್ಲಿ ನೀವು ಆಹಾರ ಕ್ರಮದಲ್ಲಿ ಏನು ತೊಗೋಬಾರ್ದು ಅನ್ನೋದು ಹೇಳ್ತೀನಿ.